ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಲಕ್ಕಿ ಅಜ್ಜಿ ಬನ್ನಿ, ಸೂರ್ಯ ಮೀನಾ ಬನ್ನಿ ಬನ್ನಿ, ನಿಮ್ಮಿಬ್ಬರಿಗೂ ಇವತ್ತು ದೃಷ್ಟಿ ತೆಗಿತೀನಿ ಅಂತ ಕರೀತಾರೆ. ಆಗ ಶಾಂತಿ ರೋಹಿಣಿ, ಮನೋಜ, ರವಿ, ಶ್ರುತಿ ನೀವು ಹೋಗಿ ಅಂತ ಅಂತಾಳೆ. ಆಗ ರಂಗನಾಥ್ ಅವರು ಎಲ್ರಿಗೂ ಯಾಕೆ ಅಂತ ಕೇಳ್ತಾರೆ. ಆಗ ಶಾಂತಿ ಅಯ್ಯೋ ಇವರಿಗೂ ದೃಷ್ಟಿ ತೆಗಿಲೇರಿ ಅಂತ ಅಂತಾಳೆ. ಆಗ ಲಕ್ಕಿ ಇವರಿಬ್ಬರಿಗೂ ಹ್ಯಾಪಿ ಆ್ಯನಿವರ್ಸರಿ ಇವತ್ತು ಅಂತ ಅಂತಾರೆ. ಆಗ ಶಾಂತಿ ನನ್ನಿಬ್ಬರು ಸೊಸೆರಿಗೂ ಸೇರಿ ದೃಷ್ಟಿ ತೆಗೀರಿ ಅಂತ ಹೇಳಿದ್ದೇ ತಪ್ಪಾಯ್ತೇನೋ ಅಂತ ಅಂತಾಳೆ. ಆಗ ಲಕ್ಕಿ ಒಟ್ಟಿನಲ್ಲಿ ಮೀನಾಗೆ ಒಂಟಿಯಾಗಿ ಯಾವ ಶಾಸ್ತ್ರನೂ ಮಾಡಬಾರ್ದು ಅಲ್ವಾ ಅಂತ ಅಂತಾರೆ. ಆಗ ಶಾಂತಿ ಬೆಳಿಗ್ಗೆಯಿಂದ ಆಗಿಲ್ವಾ, ಅವರಿಬ್ಬರೇ ತಾನೇ ಕೇಕ್ ಕಟ್ ಮಾಡಿದ್ದು, ನಾನು ಕರ್ಕೊಂಡು ಬಂದಿರೋ ಸೊಸೆಯಂದ್ರಿಗೆ ಯಾವ ಶಾಸ್ತ್ರನೂ ಬೇಡವೇನೋ ಅಂತ ಅಂತಾಳೆ. ಆಗ ಸೂರ್ಯ ಏನು ಮಾಡ್ತೀಯ ಲಕ್ಕಿ, ಮೀನನು ಮಲೇಷಿಯಾ ಬ್ರೀಡೋ, ಪೌಂಡ್ ದುಡ್ಡು ತಂದಿದ್ರೆ ನಾನು ಕರ್ಕೊಂಡು ಬಂದಿರೋ ಸೊಸೆ ಅಂತ ಬೀಗಿರೋರು. ಆದರೆ ಏನು ಮಾಡಲಿ, ಬಡತನ ಒಳ್ಳೆತನ ಅಷ್ಟೇ ಇರೋದು ಮೀನಾ ಹತ್ರ, ಅದಕ್ಕೆ ಸಕ್ಕರೆಗೆ ಇವಳನ್ನ ನೋಡಿದ್ರೆ ಆಗಲ್ಲ ಅಂತಾನೆ. ಆಗ ಲಕ್ಕಿ ಸರಿ ನಿನ್ನ ಥರ ನಾನು ಭೇದ ಭಾವ ಮಾಡಲ್ಲ, ನನಗೂ ಒಳ್ಳೆ ಮನಸ್ಸಿದೆ, ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿ, ಒಟ್ಟಿಗೆ ದೃಷ್ಟಿ ತೆಗಿತೀನಿ, ಬಾರೋ ಕೂತ್ಕೋ ಅಂತಾರೆ. ಆಗ ಎಲ್ರಿಗೂ ದೃಷ್ಟಿ ತೆಗೆದು ಹೊರಗೆ ಹಾಕಿ ಬರ್ತೀನಿ ಅಂತ ಹೋಗ್ತಾರೆ. ಆಗ ಸೂರ್ಯ ಮೀನಾ ಸರಿ ಲಕ್ಕಿ ಮಲ್ಕೊಳ್ಳೋಣ, ಗುಡ್ ನೈಟ್ ಅಂತಾನೆ. ಆಗ ಲಕ್ಕಿ ನೀವು ಯಾಕೋ ಹೊರಗೆ ಮಲಗಬೇಕು ಅಂತ ಕೇಳ್ತಾರೆ. ಆಗ ಶಾಂತಿ ರೂಮ್ ಕೊರತೆ ಇದೆ, ಮನೆಯಲ್ಲಿ ಇರೋದು ನಮಗೆ ಸಾಲ್ತಾ ಇಲ್ಲ ಅಂತಾಳೆ. ಆಗ ರೋಹಿಣಿ, ಮನೋಜ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಬೇಕು, ಶ್ರುತಿ, ರವಿನೂ ಹೋಗಬೇಕು ಅಂತ ಅಂತಾಳೆ. ಆಗ ಲಕ್ಕಿ ಮೀನಾ, ಸೂರ್ಯನೂ ಕೂಡ ಅಂತ ಅಂತಾರೆ. ಆಗ ಶಾಂತಿ ಅಯ್ಯೋ ಅವಳೆಲ್ಲಿ ಹೋಗ್ತಾಳೆ, 3 ಹೊತ್ತು ಮನೆಯಲ್ಲೇ ಬಿದ್ದಿರ್ತಾಳೆ ಅಂತಾಳೆ. ಆಗ ಮೀನಾ ಬಿಡಿ ಅಜ್ಜಿ, ನಾವು ಹೊರಗೆ ಮಲಗ್ತೀವಿ ಅಂತ ಅಂತಾಳೆ. ಆಗ ಲಕ್ಕಿ ಸುಮ್ಮನೆ ಇರು ನೀನು, ಅವಳೇನು ಮನೆಯಲ್ಲಿ ಸುಮ್ಮನೆ ಕೂತಿರಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಗಂಟ್ಲು ನುಂಗ್ತಿರಲ್ಲ, ಅದನ್ನು ಇವಳೇ ಬೇಯಿಸೋದು, ತಿಳ್ಕೊ ಅಂತ ಅಂತಾರೆ. ಆಗ ರಂಗನಾಥ್ ಅವರು ಸೂರ್ಯ ನೀವಿಬ್ಬರು ನಮ್ಮ ರೂಮ್ನಲ್ಲೇ ಮಲಗಿ, ನಾವು ಬೇಕಾದರೆ ಅಂತಾರೆ. ಆಗ ಶಾಂತಿ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ಅಂತಾಳೆ. ಆಗ ಮನೋಜ ರೋಹಿಣಿ ನನಗೆ ಯಾಕೋ ನಿದ್ದೆ ಬರ್ತಾ ಇದೆ, ಬಾ ರೂಮ್ಗೆ ಹೋಗಿ ಮಲ್ಗೋಣ ಅಂತಾನೆ. ಆಗ ಸೂರ್ಯ ಅಲ್ಲೇ ಬಾರೋ ಈ ಕಡೆ, ನಾವೇನು ನಿಮ್ಮ ರೂಮ್ನಲ್ಲಿ ಮಲ್ಗೋದಿಲ್ಲ ಅಂತ ಅಂತಾನೆ. ಆಗ ಮನೋಜ ಆಗಿದ್ದರೆ ನನಗೆ ನಿದ್ದೆ ಬರ್ತಾ ಇಲ್ಲ ಬಿಡು ಅಂತಾನೆ. ಆಗ ಸೂರ್ಯ ಕಾಳ್ಬಡ್ವ ಕಣೋ ನೀನು, ಅಯ್ಯೋ ಲಕ್ಕಿ ನಮಗೆ ಈ ಆಕಾಶದಲ್ಲಿ ಚುಕ್ಕಿ ಚಂದ್ರ ನೋಡ್ತಾ ಮಲಗಿದ್ರೆ ನಿದ್ದೆ ಬರೋದು ಅಂತ ಅಂತಾನೆ. ಆಗ ಮೀನಾ ಹೌದು ಅಜ್ಜಿ, ನನಗೂ ಕೆಲಸ ಮಾಡಿ ತುಂಬ ಆಯಾಸ ಆಗಿರುತ್ತೆ, ದಿಮ್ಮ ಮೇಲೆ ತಲೆ ಇಟ್ಟರೆ ಸಾಕು ಹಾಗೆ ನಿದ್ದೆ ಬಂದುಬಿಡುತ್ತೆ ಅಂತಾಳೆ. ಆಗ ಅಜ್ಜಿ ಬೇಜಾರಾಗುತ್ತೆ. ಆಗ ಶಾಂತಿ ಮಾಯಾಂಗಿನಿ ಕಣೆ, ಕೆಲಸ ಮಾಡಿದೆ ಅನ್ನೋದನ್ನು ಮಾತ್ರ ಒತ್ತು ಶಾವಿಗೆ ಥರ ಒತ್ತಿ ಹೇಳ್ತಾಳೆ ಅಂತ ಅಂತಾರೆ. ಆಗ ಲಕ್ಕಿ ನೀನು ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಾನು ಒತ್ತಿ ಹೇಳ್ತೀನಿ ಕಣೆ ಅಂತಾರೆ. ಆಗ ಶಾಂತಿ ಅಯ್ಯೋ ಬಂದಿಲ್ವಾ ಸೊಸೆ, ನಾನು ಯಾಕೆ ದುಡಿಬೇಕು ಅಂತೀನಿ ಅಂತಾಳೆ. ಆಗ ಲಕ್ಕಿ 3 ಜನ ಸೊಸೆಯಂದಿರಿದ್ದಾರೆ, ಒಬ್ಬಳೇ ಅಲ್ಲ ಅಂತ ನಾನು ಹೇಳ್ತೀನಿ ಅಂತಾರೆ. ಆಗ ಶಾಂತಿ ಇವರು ದೊಡ್ಡ ಮನೆಯಿಂದ ಬಂದಿರೋರು ಅಂತೀನಿ ಅಂತಾಳೆ. ಆಗ ಲಕ್ಕಿ ಮೀನಾ ದೊಡ್ಡ ಮನೆಯಿಂದ ಬರದೇ ಇದ್ದರೂ ಮೀನಾ ಈ ಮನೆ ದೊಡ್ಡ ಸೊಸೆ ಅಂತ ನಾನು ಹೇಳ್ತೀನಿ ಅಂತಾರೆ. ಆಗ ಶಾಂತಿ ನಿಮ್ಮ ಬಾಯಿ ಸೋಲೋದಿಲ್ಲ ಅಂತೀನಿ ಅಂತಾಳೆ. ಆಗ ಲಕ್ಕಿ ಯಾಕೆ ಸೋಲ್ಬೇಕು ಅಂತ ಅಂತೀನಿ. ಆಗ ಸೂರ್ಯ ಅಪ್ಪ ನೀವು ಅಂತೀರಾ, ಅವರು ಅಂತಾರೆ, ನಾವು ಹೋಗಿ ಹೊರಗೆ ಮಲಗ್ತೀವಿ ಅಂತೀವಿ, ಆಯಿತು ನಡಿಯೇ ಅಂತಾನೆ. ಆಗ ಮೀನಾರಿ ಇಟ್ಕೊಳ್ಳಿ, ನಾನು ಹೋಗಿ ನೀರು ತರೋದಕ್ಕೆ ಅಂತ ಹೋಗ್ತಾಳೆ. ಆಗ ಮನೋಜ ಯಾವ್ದು ಹೆಂಗಾದರೂ ಹಾಳಾಗೋಗ್ಲಿ ರೋಹಿಣಿ, ನಾವು ರೂಮ್ನಲ್ಲಿ ಮಲ್ಗೋಣ ಅಂತೀನಿ ಅಂತ ಅಂತಾನೆ. ಆಗ ರೋಹಿಣಿ ಕೈಯಲ್ಲಿ ಕಂಕಣ ಇದೆ ಅಂತೀನಿ ಅಂತಾಳೆ. ಆಗ ಮನೋಜ ಅಯ್ಯೋ ಕಣ್ಣು ಮುಚ್ಕೊಂಡು ಮಲಗ್ತೀನಿ ಅಂತೀನಿ ಬಾ ಅಂತ ಅಂತಾನೆ. ಆಗ ರೋಹಿಣಿ ನಡೀರಿ ಅಂತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ನಾನೇನು ಅಂತೀನಿ ಅಂದರೆ ಅಂತಾರೆ. ಆಗ ಶಾಂತಿ ನಾನು ಒಳಗೆ ಹೋಗ್ತೀನಿ ಅಂತೀನಿ ಅಂತ ಒಳಗೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ನೀವಿಬ್ಬರು ಏನಂತೀರಪ್ಪ, ಹೋಗ್ರಿ ಒಳಗೆ ಹೋಗಿ ಮಲಗ್ರಿ ಅಂತ ರವಿ ಶ್ರುತಿಗೆ ಹೇಳ್ತಾರೆ. ಆಗ ರವಿ ಶ್ರುತಿ ಒಳಗೆ ಹೋಗ್ತಾರೆ. ಆಗ ರಂಗನಾಥ್ ಅವರು ಅಮ್ಮ ಎಲೆ ಹಾಕ್ಕೋತೀಯ ಅಂತಾರೆ. ಆಗ ಲಕ್ಕಿ ಬೇಡ ಕಣೋ ಪಾಪ, ಮಕ್ಕಳು ನೋಡೋ ಆಚೆ ಹೋಗಿ ಮಲ್ಗವೆ, ಇವತ್ತು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬೇಜಾರು ಮಾಡ್ಕೋತಾರೆ. ಕಡೆ ಮೀನಾ ನೀರು ತುಂಬಿಸ್ತಾ ಇರ್ತಾಳೆ, ಅಲ್ಲಿಗೆ ಶ್ರುತಿ ಬಂದು ಮೀನಾ ಅವರೇ ಇದನ್ನು ತಗೊಳ್ಳಿ ಅಂತಾಳೆ. ಆಗ ಮೀನಾ ಏನದು ಶ್ರುತಿ ಅವರೇ ಅಂತಾಳೆ. ಆಗ ಶ್ರುತಿ ಟೆಂಟು, ಇದರಲ್ಲಿ ನಾನು ರವಿ ಇರೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಒಂದೇ ದಿನ ಅಷ್ಟೇ ಇರೋದಕ್ಕಾಗಿದ್ದು, ನೆಕ್ಸ್ಟ್ ಡೇ ಫುಲ್ ಕಲ್ಲೋಲ ಆಗೋಯ್ತಲ್ಲ ಅಂತ ಅಂತಾಳೆ. ಆಗ ಮೀನಾ ನೆನಪಿದೆ ಅಂತಾಳೆ. ಆಗ ಶ್ರುತಿ ಈಗ ನೀವು ಹೊರಗೆ ಮಲಗ್ತಾ ಇದ್ದೀರಲ್ವ, ತುಂಬ ಚಳಿ ಇರುತ್ತೆ, ಅದಕ್ಕೆ ಇದನ್ನು
ಇದನ್ನಾದರೂ ಯೂಸ್ ಮಾಡಿ ಅಂತ ಅಂತಾಳೆ, ಪ್ಲೀಸ್ ಅಂತಾಳೆ. ಆಗ ಮೀನಾ ಸರಿ ಅಂತ ತಗೊಳ್ತಾಳೆ. ತಗೊಂಡು ಆಚೆ ಬರ್ತಾಳೆ. ಆಗ ಸೂರ್ಯ ಹಾಡು ಹೇಳ್ತಾ ಇರ್ತಾನೆ. ಮೀನಾ ರೀ ಅಂತಾಳೆ. ಆಗ ಸೂರ್ಯ ಬಾರೆ 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 ಬಾ 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 ಆನಿವರ್ಸರಿ ಪಿಳ್ಳೆ ಬಾ ಅಂತಾನೆ. ಆಗ ಮೀನಾ ಬಂದಾಯ್ತು ಅಂತಾಳೆ. ಸೂರ್ಯ ಅಲ್ಲಮ್ಮ, ಹಾಲ್ಗಳು, ಜಾಂಗೀರ್ಗಳು, ಜಿಲೇಬಿಗಳು, ಅತ್ಲಾಗ ಒಂದಷ್ಟು ತಾಂಬೂಲಗಳು ಏನಾದರೂ ತರ್ತೀಯ ಅಂದ್ಕೊಂಡಿದ್ದೆ ಅಂತಾನೆ. ಮೀನಾ ಓ ನಮ್ಮ ಸಾಹೇಬ್ರಿಗೆ ಫಸ್ಟ್ ನೈಟ್ ನೆನಪಾದಂಗಿದೆ ಅಂತಾಳೆ. ಆಗ ಸೂರ್ಯ ಆಗದೆ ಇರುತ್ತಾ, ಒಂದು ವರ್ಷದ ಹಿಂದೆ ಇಷ್ಟೊತ್ತಿಗೆ ಇದೆಲ್ಲ ಇತ್ತಲ್ವಾ ಅಂತಾನೆ. ಆಗ ಮೀನಾ ಅದೆಲ್ಲ ಎಲ್ಲಿತ್ತು, ರಮ್ಮು, ವಿಸ್ಕಿ, ಬ್ರ್ಯಾಂಡಿ ಅಂತ ಇಟ್ಕೊಂಡು ಕೂತಿದ್ರಲ್ಲ ಅಂತಾಳೆ. ಆಗ ಸೂರ್ಯ ಓಹೋ ಕರೆಕ್ಟು, ಇಲ್ಲಿ ಆ ಕಡೆ ಒಂದು ಕೈ ಕಾಣೆಯಾಗಿದೆಯಲ್ಲ, ಅದೇನಾದರೂ ತಂದಿದ್ಯಾ ಲೇ ಕರಿನಾಯಿನೋ ಇಲ್ಲ ಹಳೆ ಸನ್ಯಾಸಿನೋ, ಈ ಕಡೆ ಉತ್ತರ ಸಾಕ್ಬಿಡು, ಹಂಗೆ ಪ್ರೋಕ್ಷಣೆ ತಗೊಂಡ್ಬಿಡ್ತೀನಿ ಅಂತಾನೆ. ಆಗ ಮೀನಾ ಸರಿ ಎಸಿತೀನಿ, ಬೀಳದೆ ಇರೋ ಹಾಗೆ ಇಟ್ಕೋಬೇಕು ಅಂತ ಅಂತಾಳೆ. ಆಗ ಸೂರ್ಯ ಲೇ ಒಲವಿನ ದಾರೆ ಹರಿಸ್ತೀಯ ಅಂದರೆ ಅಮೃತ ದಾರೆನೇ ಹರಿಸ್ತಾ ಇದೆಯಲ್ಲೇ ಲೇ ಡಂಕಣಕ, ಲೇ ನೀನು ಹೇಳೋದೆಚ್ಚೋ ನಾನು ಕೇಳೋದೆಚ್ಚೋ, ಹಾಕು ಅಂತ ಅಂತಾನೆ. ಆಗ ಮೀನಾ ಎಸಿತಾಳೆ. ಆಗ ಸೂರ್ಯ ಲೇ ಏನೇ ಇದು ಅಂತ ಕೇಳ್ತಾನೆ. ಟೆಂಟ್ ಇದನ್ನ ರೆಡಿ ಮಾಡಿಕೊಂಡು ಬಿತ್ಕೊಳ್ಳೋಣ, ಅದೇನೋ ಕರಿನಾಯಿ ಅಂತೆ, ಹಳೆ ಸನ್ಯಾಸಿ ಅಂತೆ, ಅಲ್ಲ ಅಂತ ಹೆಸ್ರಿರೋದನ್ನ ಅದು ಹೇಗಾದರೂ ಕುಡಿತಿರೋ ಏನೋ ಅಂತಾಳೆ. ಆಗ ಸೂರ್ಯ ತುಂಬ ಸಿಂಪಲ್, ಬಾಟ್ಲು ತೊಗೊಳೋದು, ಕೆಳಗೆ 2 ಸಲ ಕುಟ್ಟಿ, ಮೇಲೆ 2 ಸಲ ಕುಟ್ಟಿ, ಮುಚ್ಚಳ ತೆಗೆದು ಸರ್ರಂತ 2 ಸಲ ಬಾಯಿಗೆ ಬಿಟ್ಕೊಂಡ್ಬಿಡೋದು, ಸಿಂಪಲ್ ಅಂತ ಅಂತಾನೆ. ಆಗ ಮೀನಾ ಅದು ಹೆಂಗೆ ಕುಡಿಯೋದು ಅಂತ ಕೇಳಲಿಲ್ಲ, ಕಾರ್ಕೋಟಕ ವಿಷ ಇದ್ದಂಗೆ ಅಂತ ಹೇಳ್ತಿರಲ್ಲ, ಅದು ಯಾವ ಧೈರ್ಯದ ಮೇಲೆ ಕುಡಿತೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಅಲ್ವೇ ಮೀನೇಶ್ವರಿ, ಈ ಕಾಳುಮೆಣಸು, ಕರಿಬೇವು ಇವೆಲ್ಲ ಏನು ಬೆಲ್ಲದಚ್ಚು ಸಕ್ಕರೆ ಅಚ್ಚು ಇದ್ದಂಗೆ ಇರುತ್ತಾ ಅಲ್ಲ ತಾನೇ, ಅದು ಕಹಿಯಾಗೇ ಇರುತ್ತೆ, ಬಾಯಲ್ಲಿ ಹಾಕ್ಕೊಂಡು ಅಗ್ದು ನುಂಗೋದಿಲ್ವಾ, ಹಾಗೆ ಇದನ್ನು ಅಂತ ಅಂತಾನೆ. ಆಗ ಮೀನಾ ಯಪ್ಪ ದೇವ್ರೆ, ಎಲ್ಲದಕ್ಕೂ ಏನಾದರೂ ಒಂದು ಉತ್ತರ ಇಟ್ಕೊಂಡಿದ್ದೇ ಇರ್ತೀರ, ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ, ಹೋಗಿ ಇದನ್ನು ರೆಡಿ ಮಾಡಿ ಅಂತಾಳೆ. ಆಗ ಸೂರ್ಯ ಅದನ್ನು ತಗೊಂಡು ರೆಡಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ಹೋಗಿ ರೆಡಿ ಮಾಡಿ ಡಂಕಣಕ್ಕ ಬಾರೆ ಟೆಂಟ್ ರೆಡಿ ಆಯಿತು ಅಂತ ಕೇಳ್ತಾನೆ. ಆಗ ಮೀನಾ ಬಂದೆ ಅಂತ ಟೆಂಟ್ ಒಳಗೆ ಹೋಗಿ ಕೂತ್ಕೊಳ್ತಾಳೆ. ಆಗ ಸೂರ್ಯ ಸಖತ್ತಾಗಿದೆ ಅಲ್ವಾ, ಇದು ನಮ್ಮದು ಪುಟ್ಟ ಮನೆ ಇದು ಅಂತಾನೆ. ಆಗ ಮೀನಾ ಸಖತ್ತಾಗಿದೆ, ಆದರೆ ಲೈಟ್ ಒಂದೇ ಒಂದಿದ್ದಿದ್ರೆ ಸಖತ್ತಾಗಿರ್ತಿತ್ತು ಅಂತಾಳೆ. ಆಗ ಸೂರ್ಯ ಲೈಟ್ ಬೇಕಾ ನಿನಗೆ, ಎಲ್ಲೇ ಹಂಗೆ ನೋಡಿ ಅಲ್ಲಿ ಚಂದ್ರ ಹೆಂಗೆ ಪಳಪಳ ಹೊಳಿತಾ ಇದ್ದಾನೆ, ಅಯ್ಯೋ ಚಂದ್ರಪ್ಪನೇ, ನನ್ನ ಹೆಂಡ್ತಿಗೋಸ್ಕರ ಹಂಗೆ 20 ಕಿಲೋಮೀಟ್ರ್ ಕೆಳಗೆ ಬಾಗುರುವೆ ಅಂತಾನೆ. ಆಗ ಖುಷಿಯಾಗಿ ಆಡ್ತಾ ಮಲಗ್ತಾರೆ. ಈ ಕಡೆ ಒಳಗೆ ಶಾಂತಿ ರೀ ಹಾಲು ಕುಡಿದು ಮಾತ್ರೆ ಹಾಕ್ಕೊಳ್ಳಿ ಅಂತ ಕೊಡ್ತಾಳೆ. ಆಗ ಲಕ್ಕಿ, ರಂಗ ಅಂತ ರೂಮಿಗೆ ಬರ್ತಾರೆ. ಆಗ ರಂಗನಾಥ್ ಅವರು ಅಮ್ಮ ಬಾ ಹಾಲು ಕುಡಿತೀಯಾ ಅಂತ ಕೇಳ್ತಾರೆ. ಆಗ ಲಕ್ಕಿ ಬೇಡ ಕಣೋ ಕುಡಿ ಅಂತಾರೆ. ಆಗ ಶಾಂತಿ ಇಲ್ಲ ಅತ್ತೆ, ಹಾಲಿದೆ ಬೇಕಾದರೆ ತಂದು ಕೊಡ್ತೀನಿ ಅಂತಾಳೆ. ಆಗ ಲಕ್ಕಿ ಬೇಡ ಕಣೆ ಬೇಡ, ನಾನು ನಿಮ್ಮಿಬ್ಬರ ಹತ್ರ ಸ್ವಲ್ಪ ಮಾತಾಡಬೇಕು. ರಂಗ, ನನಗೆ ಯಾಕೋ ಮೀನಾ ಸೂರ್ಯ ಹೊರಗೆ ಮಲಗೋದು ತುಂಬ ಸಂಕಟ ಆಗ್ತಾಯಿದೆ ಕಣೋ ಅಂತ ಅಂತಾರೆ. ಆಗ ಶಾಂತಿ ಅಯ್ಯೋ ಅತ್ತೆ, ಅದು ಅವರಿಗೆ ತುಂಬ ಅಭ್ಯಾಸ ಆಗೋಗಿದೆ ಬಿಡಿ ಅಂತ ಅಂತಾರೆ. ಆಗ ಲಕ್ಕಿ ನಿನಗೆ ಬುದ್ಧಿ ಇಲ್ವೇನೆ, ಏನು ಇನ್ನೂ ಎಷ್ಟು ದಿನ ಅಂತ ಗಂಡ ಹೆಂಡ್ತಿ ಹೊರಗೆ ಮಲಗಬೇಕು ಅಂತ ಅಂತಾರೆ. ಆಗ ಶಾಂತಿ ಅಯ್ಯೋ ಮತ್ತೇನು ಮಾಡಬೇಕು, ಹೋಗಲಿ ಬೇಡ ಹಾಲಲ್ಲಿ ಮಲ್ಕೊಳ್ಳಿ, ಅಡುಗೆ ಮನೇಲಿ ಮಲ್ಕೊಳ್ಳಿ ಅಂತ ಹೇಳಿದೆ, ಆದರೆ ಅವ್ರು ನನ್ನ ಮಾತು ಕೇಳಲೇ ಇಲ್ಲ, ಹಠಮಾರಿಗಳು ಅಂತ ಅಂತಾಳೆ. ಆಗ ಲಕ್ಕಿ ಏನೋ ಇವಳು ಅಂತ ಅಂತಾರೆ. ಆಗ ರಂಗನಾಥ್ ಅವರು ಏನು ಮಾಡೋಕ್ಕಾಗಲ್ಲಮ್ಮ, ನಕ್ಷತ್ರ ಈ ಮನೆಗೆ ಅಂದ್ಕೊಂಡಿದ್ದೆ, ನಕ್ಷತ್ರಿಕ ಆಗಿಬಿಟ್ಲು ಅಷ್ಟೇ, ಇವಳ ಬಗ್ಗೆ ಬಿಡು, ಹಾಳಾಗೋಗ್ಲಿ, ನಾನು ನನ್ನ ರೂಮ್ನ ಬಿಟ್ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಅಂತ ಅಂತಾನೆ. ಆಗ ಶಾಂತಿ ಬಿಟ್ಟು ನಾವಿಬ್ಬರು ಎಲ್ಲಿ ಮಲಗೋದು ಅಂತ ಅಂತಾಳೆ. ಆಗ ರಂಗನಾಥ್ ಅವರು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಅಣ್ಣವ್ರು ಆಡಿಲ್ವೇನೆ, ಕೇಳಿಲ್ವೇನೆ ನೀನು ಅಂತಾರೆ. ಆಗ ಶಾಂತಿ ನನಗದೆಲ್ಲ ಆಗಲ್ಲಪ್ಪ ಅಂತ ಅಂತಾಳೆ. ಆಗ ಲಕ್ಕಿ ಆಯಿತು ರಂಗ, ಈಗ ಇನ್ನೊಂದು ರೂಮ್ ಕಟ್ಸಿದ್ರೆ ಅಂತ ಅಂತಾರೆ. ಆಗ ರಂಗನಾಥ್ ಅವರು ನನಗೂ ಆ ಯೋಚನೆ ಇದೆಯಮ್ಮ ಅಂತ ಅಂತಾರೆ. ಆಗ ಶಾಂತಿ ಕಾಪಿ ಯೋಚನೆ ನಿಮ್ಮದು, ಮೊದಲು ಈ ಐಡಿಯಾ ಕೊಟ್ಟಿದ್ದು, ರೂಮ್ ಕಟ್ಟಿಸಿ ಕೊಡ್ತೀನಿ ಅಂತ ಹೇಳಿದ್ದು ನನ್ನ ಬೀಗರು ಶೀಲಾ. ಅಮ್ಮ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಅವ್ರನ್ನ ಬೈದು ಕಳಿಸ್ಬಿಟ್ರಿ ಪಾಪ ಅಂತ ಅಂತಾಳೆ. ಆಗ ರಂಗನಾಥ್ ಅವರು ಲೇ ದರಿದ್ರದವಳೆ, ಅವಳು ಯಾರೇ ನಮ್ಮ ಮನೆ ಮೇಲೆ ಗೋಡೆ ಎತ್ತೋದಿಕ್ಕೆ, ಅವಳ ಮಾತು ನಾವ್ಯಾಕೆ ಕೇಳಬೇಕು ಅಂತ ಬೈತಾರೆ. ಈಗ ಬೆಳಿಗ್ಗೆ ಈ ಕಡೆ ರಂಗನಾಥ್ ಅವರು ಮತ್ತು ಲಕ್ಕಿ ಮನೆಯವ್ರನ್ನೆಲ್ಲ ಕರೆದ್ರು, ರೂಮ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ಎಲ್ರಿಗೂ ಒಂದೊಂದು ರೂಮ್ ಇದೆ, ಆದರೆ ಮೀನಾ ಸೂರ್ಯಗೆ ಮಾತ್ರ ರೂಮ್ ಇಲ್ಲ. ಇವಾಗ ರೂಮ್ ಕಟ್ಟಿಸ್ಬೇಕು ಅಂತ ಇದ್ದೀವಿ, ಎಲ್ಲರೂ ಒಂದೊಂದು ವಹಿಸ್ಕೊಳ್ಳಿ ಅಂತ ಅಂತಾರೆ. ಆಗ ಶ್ರುತಿ
ನಮ್ಮ ಅಮ್ಮಂಗೆ ಹೇಳಿದ್ರೆ ಒಂದು ಬಾ ಇದು ಬಾತ್ರೂಮ್ ಕಟ್ಸ್ಕೊಡ್ತಾರೆ ಅಂತ ಅಂತಾಳೆ. ಆಗ ಆ ಸೂರ್ಯ ಇದ್ದವರು ಯಾಕೆ ನಿಮ್ಮಮ್ಮ ಏನು ಮೇಸ್ತ್ರಿನಾ ಅಂತ ಕೇಳ್ತಾರೆ. ಆಗ ನಾನು ಕಂಪ್ಲೀಟ್ ಮನೆ ಕಟ್ಟೋದ್ರ ಬಗ್ಗೆ ಹೇಳಿದ್ದು, ದುಡ್ಡು ಬೇಕಾದರೆ ಅವರೇ ಕೊಡ್ತಾರೆ ಅಂತ ಅಂತಾಳೆ. ಆಗ ರಂಗನಾಥ್ ಅವರು ಅದೆಲ್ಲ ಚೆನ್ನಾಗಿರಲ್ಲಮ್ಮ ಶ್ರುತಿ, ನಮ್ಮ ಮನೆಯಲ್ಲಿ ನಡೆಯೋ ಪರ್ಸ್ನಲ್ ವಿಷಯಕ್ಕೆ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತಾರೆ. ಆಗ ಮನೋಜ ಮತ್ತೆ ದುಡ್ಡಿಗೆ ಏನು ಮಾಡ್ತೀರಾ ಅಂತ ಅಂತಾನೆ. ಆಗ ರಂಗನಾಥ್ ಅವರು ನನ್ನ ಫಂಕ್ಷನ್ ಹಣದ ಮೇಲೆ ಸಾಲ ತಗೋತೀನಿ ಅಂತಾರೆ. ಆಗ ಲಕ್ಕಿ ಸಾಲವನ್ನು ಕೊಂಬಾಗ ಹಾಲನ್ನು ಉಂಡಂತೆ ಸಾಲಿಗನ ಬಾಗಿಲಲ್ಲಿ ನಿಂತಾಗ ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಈ ಮಾತು ಕೇಳಿದೀಯಾ? ನೋಡು ಮಗನೇ, ನೀನೇನಾದರೂ ದೊಡ್ಡದಾಗಿ ಮನೆ ಕಟ್ಟಿಸ್ಬೇಕು ಅಂದರೆ ನಾನು 1 ಎಕರೆ ಹೊಲನ ಮಾರ್ಬಿಡ್ತೀನಿ ಅಂತ ಅಂತಾರೆ. ಆಗ ಸೂರ್ಯ, ಇವಾಗ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಯಾರು ಸಾಲ ಮಾಡೋದು ಬೇಡ, ಹೊಲ ಮಾರೋದು ಬೇಡ, ಪೆಂಗ್ಯಾ ಕೊಟ್ಬಿಡೋ ದುಡ್ಡನ್ನ ಅಂತ ಅಂತಾನೆ. ಆಗ ಮನೋಜ, ಯಾವ ದುಡ್ಡು ಅಂತ ಅಂತಾನೆ. ಆಗ ಸೂರ್ಯ, ಯಾವ ದುಡ್ಡು ಅಂದರೆ ನಮ್ಮ ಅಪ್ಪನ 27 ಲಕ್ಷ ಬಂದಿದೆಯಲ್ಲ ಕೊಟ್ಬಿಡೋ ಅಂತಾನೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು 27 ಲಕ್ಷ ಬಂತಾ ಅಂತ ಕೇಳ್ತಾರೆ. ಆಗ ಸೂರ್ಯ, ಅಯ್ಯೋ 27 ಲಕ್ಷ ಬಂತೋ ಬಿಡ್ತೋ ಯಾರಿಗೆ ಗೊತ್ತು, ಇವಾಗ ಸದ್ಯಕ್ಕೆ ಇವ್ರಿಗೆ ದುಡ್ಡು ಬಂದಿದೆಯಲ್ಲ ಅದನ್ನು ಕೊಟ್ಬಿಡ್ಲಿ ಅಂತ ಅಂತಾನೆ. ಆಗ ಶಾಂತಿ, ಬಂದ್ಬಿಡು, ಆ ದುಡ್ಡು ರೋಹಿಣಿ ಮನೋಜ್ ಬಿಸ್ನೆಸ್ ಮಾಡಲಿ ಅಂತ ಕೊಟ್ಟಿರೋದು, ಅದನ್ನು ನಾನು ಕೊಡೋದಕ್ಕೆ ಬಿಡಲ್ಲ ಅಂತ ಅಂತಾನೆ. ಆಗ ಮನೋಜ ರೋಹಿಣಿಗೆ ಖುಷಿ ಆಗುತ್ತೆ. ಅದು ಯಾವಳ ಬಂದು ಬಡ್ದು ಬಾಯಿಗೆ ಹಾಕ್ಕೊಂಡು ಹೋದ್ಲಲ್ಲ 27 ಲಕ್ಷ ಗುಳುಮ್ ಮಾಡ್ಕೊಂಡ್ಲಲ್ಲ, ಅವಳು ವಾಪಸ್ ಬಂದು ದುಡ್ಡು ಕೊಡಲಿ, ನಾನೇ ಯಾವಾಗ ಇಸ್ಕೊಂಡು ನಿನಗೆ ಕೊಡ್ತೀನಿ, ನುಂಗಿ ನೀರು ಕುಡಿ ಸರಿನಾ ಅಂತಾರೆ. ಆಗ ಸೂರ್ಯಗೆ ಬೇಜಾರಾಗುತ್ತೆ. ಆಗ ರವಿ, ಅವಳು ಬಂದ್ಲು ದುಡ್ಡು ಕೊಟ್ಲು, ನಾವು ತಗೊಂಡ್ವಿ ಅಂತ ರವಿ ಹೇಳ್ತಾನೆ. ಆಗ ಲಕ್ಕಿ, ಅದೇನಾದರೂ ಇರಲಿ, ಇವಾಗ ನನ್ನ ಹತ್ರ ಒಂದು ಐಡಿಯಾ ಇದೆ. ರೂಮ್ ರೆಡಿ ಆಗೋವರೆಗೂ, ಇವಾಗ ರೂಮ್ ಇಲ್ಲದೆ ಇರೋದು ಸೂರ್ಯ ಮತ್ತು ಮೀನಾಗೆ, ಅವ್ರು ಆಚೆ ಮಲಗ್ತಾ ಇದ್ದಾರೆ. ಈ ರೀತಿ ಆಗಬಾರ್ದು ಅಲ್ವಾ, ಎಲ್ರಿಗೂ ಒಂದೇ ಸಮಾನವಾಗಿ ನ್ಯಾಯ ಇರಬೇಕು. ಒಬ್ಬೊಬ್ಬರು ಒಂದೊಂದು ವಾರ ಆಚೆ ಮಲಗಬೇಕು. ಈ ವಾರ ರೋಹಿಣಿ ಮತ್ತು ಮನೋಜ ಆಚೆ ಮಲಗಬೇಕು ಅಂತಾರೆ. ಆಗ ಮನೋಜ, ನನ್ನ ಕೈಲಾಗೋದಿಲ್ಲ, ನಾನು ಆಚೆ ಮಲಗೋಲ್ಲ ಅಂತ ಅಂತಾನೆ. ಆಗ ಲಕ್ಕಿ, ಆಗಬೇಕು ಅಂದರೆ ಆಗಬೇಕು, ಹೇಳ್ತಾ ಇರೋದು ದೇವನಹಳ್ಳಿ ಲಚ್ಚಮ್ಮ ಹೇಳ್ತಾ ಇರೋದು, ಒಬ್ಬೊಬ್ಬರು ಒಂದೊಂದು ವಾರ ಆಚೆ ಮಲಗಬೇಕು ಅಷ್ಟೇ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಎಲ್ರಿಗೂ ಸರಿನಾ ಅಂತಾರೆ. ಆಗ ಶ್ರುತಿ, ನನಗೆ ಒಪ್ಪಿಗೆ ಇದೆ ಅಂತಾಳೆ. ಆಗ ಮನೋಜ, ನಾನು ಮಾತ್ರ ಮಲಗಲ್ಲ ಅಂತ ಅಂತಾನೆ. ಆವಾಗ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಅದಾಗಲೇಬೇಕು ಅಂತ ಲಕ್ಕಿ ಹೇಳ್ತಾರೆ. ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಲಕ್ಕಿ ಬರ್ತಾರೆ. ಆಗ ಮೀನಾ ಅಂತ ಕರೀತಾರೆ. ಅಜ್ಜಿ ಬನ್ನಿ ಕಾಫಿ ಕೊಡ್ಲಾ ಅಂತಾಳೆ. ಬೇಡಮ್ಮ ನಾನೇ ಇಟ್ಕೋತೀನಿ ಅಂತ ಹೇಳ್ತಾಳೆ. ಆಗ ಮೀನಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಆಗ ಲಕ್ಕಿ, ಮನೆಯಲ್ಲಿ ಆ ಇಬ್ಬರು ಸೊಸೆಯವ್ರ ಥರ ನೀನು ಇರಬೇಕಮ್ಮ, ಬದಲಾವಣೆ ಅನ್ನೋದು ಸಹಜ, ಅದಕ್ಕೆ ಹೊಂದ್ಕೊಂಡು ಹೋಗೋ ಥರ ಇರಬೇಕು ಅಂತ. ಈಗ ನೀನು ಗಾಡೀಲಿ ಹೋಗಿ ಹೂ ಮಾರ್ತೀಯ, ಮುಂದಕ್ಕೂ ಹಾಗೇ ಇರ್ತೀಯ, ಒಂದು ದೊಡ್ಡ ಹೂವಿನ ಅಂಗಡಿ ಓಪನ್ ಮಾಡ್ತೀಯ ತಾನೇ, ಆಸೆ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಆಗ ಮೀನಾ, ಆಸೆ ಇದೆ ಅಜ್ಜಿ ಅಂತಾಳೆ. ಆಗ ಲಕ್ಕಿ, ಇದು ಹಾಗೆ ನಿಮ್ಮ ಮನೆಯಲ್ಲಿ ಹೇಗಿದೆಯೋ ಹಾಗೆ ಇಲ್ಲೂ ಇರಬೇಕು ಅಂತ ಅಂದ್ಕೋಬೇಡ ಅಂತಾರೆ. ಆಗ ಮೀನಾ ಬೇಜಾರಾಗ್ತಾಳೆ. ಆ ಇಬ್ಬರು ಮುಂದೆ ನೀನು ಕೇವಲ ಆಗೋಗ್ಬಿಡ್ತೀಯ ತಾಯಿ ಅಂತ ಅಂತಾರೆ. ಮೀನಾ, ನಮ್ಮಿಂದ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಅಷ್ಟೇ ಅಜ್ಜಿ ಅಂತ ಅಂತಾಳೆ. ಹೊಸ ರೂಮ್ ಕಟ್ಟೋವರೆಗೂ ನಾವು ಹೊರಗೆ ಮಲಗ್ತೀವಿ ಅಂತ ಅಂತಾಳೆ. ಆಗ ಅಜ್ಜಿ, ಹೇಗೆ ನೀನು ಹಾಲಲ್ಲಿ ಸೂರ್ಯ ಹೊರಗ ಅಂತ ಅಂತಾರೆ. ಆಗ ಮೀನಾ, ಹೌದು ಅಜ್ಜಿ ಅಂತಾಳೆ. ಆಗ ಲಕ್ಕಿ ಮೀನಾ ತಲೆ ಮೇಲೆ ಹೊಡಿತಾರೆ. ಆಗ ಮೀನಾ, ಅಮ್ಮ ಅಜ್ಜಿ ಯಾಕೆ ಅಂತ ಅಂತಾರೆ. ಆಗ ಲಕ್ಕಿ, ದಡ್ಡಿ ಕಣೆ ನೀನು ಅಂತ ಅಂತಾರೆ. ಆಗ ಮೀನಾ, ಯಾಕಜ್ಜಿ ಅಂತಾಳೆ. ಆಗ ಅಲ್ಲ ಕಣೆ, ನೀವಿಬ್ಬರು ದೂರ ಮಲಗಿದ್ರೆ ಮಗು ಹೆಂಗೆ ಆಗುತ್ತೆ ಅಂತಾರೆ. ಆಗ ಮೀನಾ ನಾಚ್ಕೊಂಡು, ಹೋಗಜ್ಜಿ, ಈ ವಯಸ್ಸಲ್ಲೂ ಈಗ ಮಾತಾಡ್ತಿರಲ್ಲ ಅಂತಾಳೆ. ಆಗ ಲಕ್ಕಿ, ನಾಚಿಕೆ ನೋಡು ನಾಚಿಕೆ, ಮೊದಲೇ ಸೂರ್ಯ ನನ್ನ ಮಾತೆಲ್ಲ ಕೇಳಲ್ಲ ಅಂತ ಇದ್ದೆ, ನೋಡು ಅವನು ಎಷ್ಟೊಂದು ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದಾನೆ ನೋಡು, ಬೇಡದೇ ಇರೋ ವಿಷಯನ ಬಿಟ್ಟಾಕಿ ಆದಷ್ಟು ಬೇಗ ನನಗೆ ಮೊಮ್ಮಗುನ ಕೊಡು ಏನು ಅಂತ ಅಂತಾರೆ. ಆಗ ಮೀನಾ, ಇನ್ನೂ ಸ್ವಲ್ಪ ದಿನ ಅಂತಾಳೆ. ಆಗ ಲಕ್ಕಿ, ದಡ್ಡಿ, ನಾನು ಹೇಳ್ತಾ ಇರೋದು ಅದು ಒಂದೇ ವಿಷಯಕ್ಕಲ್ಲ ಕಣೆ, ತಿಳ್ಕೊ, ಗಂಡ ಹೆಂಡ್ತಿ ನಡುವೆ ಪ್ರೀತಿ ಅಭಿಮಾನ ಇದೆಲ್ಲ ಹೆಚ್ಚಾಗೋದು ಒಂದು ಮಗು ಆದಮೇಲೆ ತಿಳ್ಕೊ ಅಂತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ ಫ್ರೆಂಡ್.